ಟ್ಯಾಬ್ಲೆಟ್ ಬೇರೆ ಏನೂ ಅಲ್ಲ, ಕೆಮಿಕಲ್. ಕೆಮಿಕಲ್ ಯಾಕೆ ನಾವು ಟ್ಯಾಬ್ಲೆಟ್ ತಗೊಂಡಾಗ ಯಾವಾಗ ಕಡಿಮೆ ಆಗ್ತಾವಂದ್ರೆ ಅದಕ್ಕೆ ಕಡಿಮೆ ಆಗಿರ್ತದೆ ಕೆಮಿಕಲ್, ಇಲ್ಲ ಹೆಚ್ಚರೆ ಆಗಿರ್ತವೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಟ್ಯಾಬ್ಲೆಟ್ ತಗೋತೀವಿ. ಅಂದ್ರೆ ಈ ಶರೀರ ಏನದ, ಈ ಎಲ್ಲ ದೃಷ್ಟಿಗಳನ್ನ ನೋಡಿ ಅದನ್ನು ನಾವು ಹೆಂಗೆ ಗ್ರಾಸ್ಪ್ ಮಾಡ್ಕೋತೀವಿ, ಅದರಿಂದ ನಾವು ಒಳಗೆ ಚೇಂಜ್ ಆಗ್ತವೆ, ಕೆಮಿಕಲ್ ಚೇಂಜ್ ಆಗ್ತವೆ. ಈಗ ಮೆಡಿಕಲಿಗೆ ಹೋದ್ರೆ ಎಷ್ಟು ಥರದ್ದು ಟ್ಯಾಬ್ಲೆಟ್ಸ್ಗಳು ಸಿಗ್ತಾವೆ, ಅವೆಲ್ಲ ಯಾರಿಗೂ ಮಾಡಿದ್ದಾವು. ಟ್ಯಾಬ್ಲೆಟ್ಗಳೆಲ್ಲ ಇರ್ತದೆ ಮನುಷ್ಯಾಗ ಮಾಡ್ಯಾರ. ಮನುಷ್ಯದೊಳಗೆ ಎಷ್ಟು ಕೆಮಿಕಲ್ ಚೇಂಜ್ ಆಗ್ತವೆ. ಈಗ ನಾವು ಖುಷಿ ಪಡ್ತೀವಿ ಅಂದ್ರೆ ಕಣ್ಣೀರು, ಖುಷಿಯಿಂದ ಕಣ್ಣೀರು ಬರ್ತದೆ, ದುಃಖದಿಂದ ಕಣ್ಣೀರು ಬರ್ತದೆ. ಅದಕ್ಕೆ ಬ್ಯಾಲೆನ್ಸ್ ಮಾಡೋದು ನಾವು ಏನು ಮಾಡ್ತೀವಿ, ಯಾವಾಗ ನಾವು ದುಃಖ ಮತ್ತು ಖುಷಿಯಿಂದ ಕಣ್ಣೀರು ಬಂದಾಗ ನಾವು ಟ್ಯಾಬ್ಲೆಟ್ ಕೊಡೋಂಗಿಲ್ಲ. ಅದು ಯಾವಾಗ ಬಿ ಪಿಗೆ ಶುಗರ್ ಅಲ್ಲಿ ತನಕ ಹೋದಾಗ ನಾವು ಟ್ಯಾಬ್ಲೆಟ್ ತಗೋತೀವಿ. ಅದನ್ನು ಬಿ ಪಿ ಶುಗರ್ ಅಂದ್ಮೇಲೆ ನಮ್ಮ ಮನಸ್ಸಿನಿಂದನೇ ಬಂದಿರ್ತದೆ, ಬೇರೆ ಯಾರಿಂದನೇ ಅಲ್ಲ. ನಾವೀಗ ಒಂದು ದೃಷ್ಟಿ ನೋಡಿರ್ತೀವಿ, ಯಾವುದೇ ದೃಷ್ಟಿಯಾಗಲಿ ನೋಡೋದು ತಗೊಳ್ಳೋದು ಈಗ ಒಬ್ಬೊಬ್ಬರು ಒಂದೊಂದು ಥರ ಇರ್ತದೆ. ಒಬ್ರು ಯಾರೋ ತೀರ್ಕೊಂಡಿರ್ತಾರೆ ಅಂದ್ರೊಳಗೆ ಎಲ್ಲರೂ ಅವ್ರು ತೀರ್ಕೊಂಡಂತ ರೀತಿ ನೋಡೋದು ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ. ಒಬ್ರಿಗೆ ಜಾಸ್ತಿ ದುಃಖ ಆಗ್ತದ, ಒಬ್ಬೊಬ್ಬರಿಗೆ ಕಡಿಮೆ ದುಃಖ ಆಗ್ತದೆ. ಯಾವಾಗ ಅಂದ್ರೆ ಅಲ್ಲಿ ಅಂದ್ರೆ ಅದು ಎದರೊಳಗದ, ನಮ್ಮ ಮನಸ್ಸಿನೊಳಗದ. ಅಂದ್ರೆ ನಾವು ಯಾವ ದೃಶ್ಯವನ್ನ ಯಾವ ಥರದಿಂದ ನಾವು ನೋಡ್ತೀವಿ ಅದ್ರ ಮ್ಯಾಲ ಪರಿಣಾಮ ಆಗ್ತದೆ. ಅಂದ್ರೆ ಈ ಶರೀರಕ್ಕೆ ಆ ಶಕ್ತಿ ಅಂದ್ರೆ ನಾ ಹೆಂಗೆ ತಗೋತೀನಿ ಆ ರೀತಿಯಿಂದನೇ ಇರ್ತದ ಅಂತ ಹೇಳಿ ಅದ. ಇವರೆಲ್ಲ ಶರಣರು, ಈ ಹಿಂದಿನವರು ಎಲ್ಲರೂ ಏನು ಬುಕ್ಗಳ ಗ್ರಂಥಗಳನ್ನ ಬರ್ದಾರ. ಯಾರು ಅವರಿಗೆ ಯಾರೇ ಬಂದು ಟೀಚ್ ಮಾಡಿ ಬರೆದು ಬರೀಲಿಲ್ಲ. ಅವ್ರು ಏನ್ ಮಾಡಿದ್ರು, ಈ ಶರೀರದನ್ನೇ ಬೇಸಾಗಿಟ್ಟುಕೊಂಡು ಈ ಶರೀರದೊಳಗೆ ಏನು ಚೇಂಜ್ ಆಗ್ತದ ಅದನ್ನ ತಮ್ಮೊಳಗೆ ತಾವು ಅರ್ಥಕೊಂಡು ಬರೆದಿದ್ದು ಈ ಸತ್ತು ನೀವೆಲ್ಲರೂ ಹೇಳಿದ್ರಿ. ನನಗೆ ಆ ಥರದ್ದು ಇಲ್ಲ. ಬಟ್ ನಂದು ಏನಂದ್ರೆ ಇದ್ರೊಳಗೆ ಏನು ಚೇಂಜ್ ಆಗ್ತದೆ ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕು. ನೋಡ್ಕೊಂಡೊಳಗೆ ನೀವು ಇವ್ರು ಬರೆದಿದ್ದನ್ನ ಸ್ವಲ್ಪ ಜಲ್ದಿ ತಿಳ್ಕೋಬೇಕು ಅಂದ್ರೆ ನಮ್ಮನ್ನು ನಾವು ಅರ್ಥಕೊಳ್ಬೇಕು. ಮೊದಲು ಅರ್ಥಕೊಳ್ತಾ ಹೋಗಿದ್ದ ಒಂದು 4-5 ಶಬ್ದಗಳು ಅಂದ್ರೆ ವಾಕ್ಯಗಳನ್ನು ನಾನು ಹೇಳ್ತೀನಿ. ಏನಂದ್ರೆ ಫಸ್ಟ್ ಈ ಜಗತ್ತೊಳಗೆ ಏನೇ ಯಾವುದೇ ದೇಶಕ್ಕಿರಲಿ, ಯಾವುದೇ ಊರಿಗಾಗಲಿ, ನಮ್ಮ ಮನೆಯೊಳಗೆ ಆಗಲಿ, ಎಲ್ಲೇ ರೂಲ್ಸ್ ರೆಗ್ಯುಲೇಷನ್ಸ್ ಏನದಾವಲ್ಲ ಅವೆಲ್ಲ ನಮಗಂತ ಹೇಳಿ ಅನ್ಕೋಬೇಕು. ನಮಗಂತ ಹೇಳಿ ರೂಲ್ಸ್ ನೀವು ನಾವು ಅನ್ಕೊಂಡ್ವಿ ಅಂದ್ರೆ ಅಲ್ಲಿ ಎಲ್ಲ ಕೆಲಸ ಸಮಾಧಾನದಿಂದ ನಡೀತದೆ. ಇನ್ನೊಂದು ಏನಂದ್ರೆ ಇದು ಈ ಜಗತ್ತಿರುವುದು ನಮಗಾಗಿ. ನಾವು ಈ ಜಗತ್ತಿನ ಒಂದು ಪಾರ್ಟ್ ಅದೀವಿ. ಅದು ಈ ಜಗತ್ತಿನ ಪಾರ್ಟ್ ನಾವು ಅದೀವಿ ಅಂತ ತಿಳ್ಕೊಂಡ್ವಿ ಅಂದ್ರೆ ನಾವು ಎಲ್ಲರನ್ನು ಯಾರೇ ಇದ್ದೀವಿ, ಕಲ್ಲು ಮುಳ್ಳು ಪ್ರಾಣಿ ಪಕ್ಷಿ ಮನುಷ್ಯರು ಯಾರೇ ಆಗಲಿ, ಯಾವುದೇ ದೇಶದವರಾಗಲಿ, ಅವರನ್ನ ನಮ್ಮ ಮಕ್ಕಳಂತ ತಿಳ್ಕೊಂಡು ನಾವು ನೋಡಕತ್ವಿ ಅಂದ್ರೆ ನಮ್ಮ ಮನಸ್ಸೊಳಗೆ ಯಾವುದೇ ಥರದ ಕೆಟ್ಟ ಭಾವನೆಗಳು ಬರುವುದಿಲ್ಲ. ನಮ್ಮ ಎಲ್ಲ ಕೆಲಸಗಳು ಏನಾಗ್ತಾವು ಸರಳ ರೀತಿಯಿಂದ ನಡ್ಕೊಂಡು ಹೋಗ್ತಾವ. ಆಮೇಲೆ ಆಧ್ಯಾತ್ಮಿಕವಾಗಿ ನಾವು ಎಲ್ಲರನ್ನೂ ಒಂದುಕೊಂಡಾಗ ಅದು ನಿಜ ಸ್ವರೂಪದ. ಈಗ ನಾವು ಎಲ್ಲರೂ ಒಂದೇ ಅಂದ್ರೆ ಈ ಜಗತ್ತಿನ ಮಕ್ಕಳು. ನಾವು ಈ ಜಗತ್ತು ಎದ್ರ ಮೇಲೆ ನಿಂತದ ಅಂದ್ರೆ ಆಕಾಶದ ಒಳಗೆ ನಿಂತದ. ಭೂಮಿಗೆ ಈ ಭೂಮಿ ಅಂತರೊಳಗೆ ನಿಂತದ. ಆಕಾಶ ಏನದ, ಭೂಮಿ ಹಿಡ್ಕೊಂಡದ, ತನ್ನ ಒಡೆಯೊಳಗೆ ಹಿಡ್ಕೊಂಡದ. ಅಂದ್ರೆ ನಿಜ ಸ್ವರೂಪ ಯಾವುದು, ಆಕಾಶ. ಅಂದ್ರೆ ಬಟ್ಟ ಬೈರಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು, ಬಟ್ಟ ಬೈದಾಗ ನನಗೆ ಎಲ್ಲರೂ ನೋಡ್ರಿ ಅಂತ ಹೇಳಿ. ಅವರು ನಿಜವಾದ ನಿಜ ಸ್ವರೂಪವನ್ನ ಹೇಳ್ಕೊಂಡು ಹೋಗ್ಯಾರ. ನಾವು ಇವತ್ತು ಈ ಶರೀರವನ್ನ ನಾವು ನೋಡಕತ್ತೀವಿ. ಬಟ್ ಇದು ಯಾವಾಗ ಇದು ಬಟ್ಟ ಬೈಲ ಆಗ್ತಿದ್ದು, ಒಂದ್ ದಿವಸ ಬಟ್ಟ ಬೈಲ ಆಗ್ತಿದ್ದು. ಇದು ಬಟ್ಟ ಬೈಲ ಆಗ್ಬೇಕಂದ್ರೆ ನಮ್ಮ ಕರ್ಮಗಳನ್ನ ನಾವು ಕಳ್ಕೋಬೇಕು. ಕರ್ಮ ಕಳ್ಕೋಬೇಕು ಅಂದ್ರೆ ಕೆಲವೊಂದು ಹಿಂದಿನ ಕರ್ಮದಿಂದನೇ ಈ ಶರೀರ ಬಂದದ. ಆ ಶರೀರ ಬಂಧನದಿಂದ ನಾವು ಮುಕ್ತ ಆಗ್ಬೇಕಂದ್ರೆ ಈ ಕರ್ಮವನ್ನ ಕಳಿಬೇಕು. ನಾವು ಕರ್ಮವನ್ನ ಕಳಿಬೇಕಂದ್ರೆ ಈ ಶರೀರ ಇಲ್ಲಿ ತಕ್ಕ ಬಂದಾಗಂದ್ರೆ ಇದಕ್ಕೆ ಸಾಫ್ಟ್ವೇರ್ ಐತಿ. ಈ ಶರೀರಕ್ಕೆ ಒಂದು ಸಾಫ್ಟ್ವೇರ್ ಐತಿ. ಆ ಸಾಫ್ಟ್ವೇರ್ ನಾವು ತಿಳ್ಕೊಂಡು ಮಾಡ್ಬೇಕು. ಅದನ್ನ ತಿಳ್ಕೊಳ್ಳೋದನ್ನ